ಹಾನಗಲ್ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ಕಾರ ಹುಣ್ಣಿಮೆ ವೇಳೆ ನಡೆದ ಹಲ್ಲೆ ಪ್ರಕರಣವನ್ನು ಜೆಡಿಎಸ್ ಹಾವೇರಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡ್ ಶಿವಣ್ಣನವರು ತೀವ್ರವಾಗಿ ಖಂಡಿಸಿದರು. ಗಾಯಾಳುಗಳನ್ನು ಆಸ್ಪತ್ರೆಗೆ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದವರು ಸಂತ್ರಸ್ತರಿಗೆ ನ್ಯಾಯ ಸಿಗುವವರೆಗೆ ಜೆಡಿಎಸ್ ಅವರೊಂದಿಗೆ ದೃಢವಾಗಿ ನಿಲ್ಲಲಿದೆ ಅಂತ ಭರವಸೆಯನ್ನ ನೀಡಿದರು. ಇನ್ನು ಹಲ್ಲೆ ನಡೆಸಿದ ನಿಜವಾದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಲ್ಲೆಗೊಳಗಾದವರ ಮೇಲೆಯೇ ಪ್ರಕರಣ ದಾಖಲಿಸಿರುವುದು ಖಂಡನೀಯ. ನಿರಪರಾಧಿಗಳಿಗೆ ನ್ಯಾಯ ಒದಗಿಸಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಸಂತ್ರಸ್ತರಿಗೆ ನ್ಯಾಯ ದೊರೆಯದಿದ್ದರೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಹಾವೇರಿ ಜಿಲ್ಲೆಯಾದ್ಯಂತ ಜೆಡಿಎಸ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಜೆಡಿಎಸ್ ಹಾವೇರಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡ್ ಶಿವಣ್ಣನವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪಟಾಕ್ಷಿ ಹಚ್ಚಿದಲ್ವಾ ಗೌರ್ಮೆಂಟ್ ರಸ್ತೆ ಪಟಾಕ್ಷಿ ಹಚ್ಚಿರ್ತೀವಿ. ಅವ್ರ ರಸ್ತೆ ಅದ ಗೌರ್ಮೆಂಟ್ ರಸ್ತೆ ಹಚ್ತೀವಿ. ಗೌರ್ಮೆಂಟ್ ರಸ್ತೆ ದನ ಕರ ಹೊಡ್ತವೆ. ಯಾವ ದೋಷ ಬಿಡ್ರಿ, ಅದೇನು ದೋಷ ಸುಮ್ ಅಲ್ರಿ. ಒಂದು ಕುಮ್ಮಕ್ಕ ರಾಜಕೀಯ ಕುಮ್ಮಕ್ಕ ಹಂಗಿರತ್ತದ, ಮತ್ತೇನೇನಲ್ಲ. ಈಗ ಕೌಂಟ್ರಿ ಕೇಸ್ ಆಗೈತೆ. ಇವ್ರು ಏನಂತಲ್ಲ ಒಬ್ಬ ಮೂವರು ಬರ್ತದೈತೆ ಹುಡುಗಂತ ಮಾಡ್ತಾನೆ. ಆ ಪಾಟ್ರ ಕೇಸ್ ಆಗ್ಬೇಕದ. ಆ ಪಾಟ್ರಿ 6 ಮಂದಿಗೆ ಕೈಗೆ ಬಾಳ ಕಟ್ಟಿಗೆ ಅವ್ರ ಎಷ್ಟು ಜನ ಆದ್ರಿ ನೋಡಲ್ಲ. ಅವರು 23 ಜನ ನಾವಿರೋದು 6 ಜನ ಅದ್ರಿ. ಅಲ್ಲಿ ಪೊಲೀಸರು ಯಾರದಿಲ್ಲ ಪ್ಲೇಸ್ನಾಗ. ಬೆನ್ನಲ್ಲಿ ಒಂದು ಮಾವರು ಇದು ಮಾಡಿ ಕೊಡ್ತಾರೆ. ನಮ್ಮ ಹಾವೇರಿಯಲ್ಲಿ ಭಕ್ತ ಕನಕದಾಸ್ ಹುಟ್ಟಿದ ನಾಡು, ಹಾನಗಲ್ ಕುಮಾರಸ್ವಾಮಿಯವರು ಜನಿಸಿದ ನಾಡು, ಸರ್ವಜ್ಞನ ಜನಿಸಿದ ಜಿಲ್ಲೆ. ಇಂಥ ಜಿಲ್ಲೆಯಲ್ಲಿ ಇಂಥ ಒಂದು ದುಷ್ಕರ್ಮಿಗಳು ಈ ರೀತಿ ಹಲ್ಲೆ ಮಾಡಿದ್ರಪ್ಪ ಅಂದ್ರೆ ಖಂಡಿತವಾಗಲೂ ಇದು ಒಂದು ನಾವು ಖಂಡಿಸ್ತೇವೆ. ಇದನ್ನು ಏನು ಮೊನ್ನೆ ನಡೆದ ಹಾನಗಲ್ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ನಡೆದಂಥ ಏನು ಕಾರ ಹುಣ್ಣಿಮೆ ಹಬ್ಬದ ದಿವಸ ಊರಿಗಳನ್ನು ಓಡಿಸುವ ಸಂದರ್ಭದಲ್ಲಿ ಊರಿ ಮತ್ತೊಬ್ಬ ವ್ಯಕ್ತಿ ತಾಕಿದ ಅಂತೇಳಿ ಆ ಒಂದು ತಾಕಿದಂತೇಳಿ ಒಂದು 20 ಜನ 30 ಜನ ಒಂದು ಗುಂಪು ಕಟ್ಟಿಕೊಂಡು ಆ ಊರಿನ ಮಾಲೀಕರಿಗೆ ಕನಿಷ್ಠ ಒಂದು 6 ಜನರಿಗೆ ಹಲ್ಲೆಯನ್ನು ಮಾಡಿರ್ತಾರೆ. ಅದು ಹಲ್ಲೆ ಯಾವ ರೀತಿ ಮಾಡಿರ್ತಾರೆ ಅಂದರೆ, ಒಬ್ಬನಿಗೆ ಕೈಯನ್ನು ಪೂರ ಮೇಲಿರ್ತಕ್ಕಂಥ ಮಾಂಸ ಚರ್ಮ ಪೂರ ಹೊರಗಡೆ ಬಂದಿದೆ, ಎಲುಬು ಕಾಣುವಂಥ ಒಂದು ಪರಿಸ್ಥಿತಿ ಇದೆ. ಮತ್ತು ಇನ್ನು ಪ್ರತಿಯೊಬ್ಬರಿಗೆ ಇದೇ ರೀತಿಯಾಗಿದೆ. 6 ಜನರಿಗೆ ಪ್ರತಿಯೊಬ್ಬರಿಗೆ 10, 15, 20 ಹೊಲಿಗೆ ಬಿದ್ದಿವೆ. ಮತ್ತು 3 ಏನು ಚಿಂತಾಜನಕವಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ. ಇನ್ನು 3 ಹಾವೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ. ನಾವೆಲ್ಲ ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ 3 ಭೇಟಿಯಾಗಿ ಅವರೆಲ್ಲ ನೋಡಿಕೊಂಡಿವಿ ಮತ್ತು ಅವ್ರು ಕೂಡ ಮಾತಾಡಿದ್ವಿ. ಸಾಕಷ್ಟು ಸವಿಸ್ತಾರವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿದರು. ನಾವು ಏನು ಮಾಡ್ತಿದ್ದಿಲ್ಲ, ನಾವು ಓಡಿಸೋ ಸಂದರ್ಭದಲ್ಲಿ ಈ ಥರ ಘಟನೆ ಆಯಿತು, ನಮ್ದೇನು ತಪ್ಪಿಲ್ಲ, ಅವ್ರೇನೋ ಒಂದಿಬ್ಬರು ಹುಡುಗರು ಬಂದು ಹುಡುಗರು ತಗೊಂಬಂದು ಚಾಕು ತಗೊಂಬಂದು ಈ ರೀತಿ ಹಲ್ಲೆ ಮಾಡಿದ್ರ ಮೇಲೆ ಅಂತೇಳಿ ಅವರೆಲ್ಲ ವಿಡಿಯೋ ಫೋಟೋ ತೋರಿಸಿದ್ರು. ಸಾಕಷ್ಟು ಏನು ಒಂದು ಘಟನೆ ದೊಡ್ಡ ಘಟನೆ ಆಗಿದೆ. ಈ ಘಟನೆನ ನಾವು ಖಂಡಿಸ್ತೇವೆ. ಮತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾದಂಥ HD ಕುಮಾರಸ್ವಾಮಿಯವರು ಫೋನಲ್ಲಿ ಪೇಷಂಟ್ ಕೂಡ ಮಾತಾಡಿದರು. ಮತ್ತು ಮಾಜಿ ಮಂತ್ರಿಗಳಾದಂಥ ನಾಡಗೌಡ ಸಾಹೇಬರು ಮತ್ತು ಚಿಕ್ಕನಾಳಕೆಯಲ್ಲಿ MLA ಆದಂಥ ಸುರೇಶ್ ಬಾಬು ಅವರು ಕೂಡ 3 ಪೇಷಂಟ್ಗೆ ಮಾತಾಡಿ ಧೈರ್ಯ ತುಂಬುವ ಕೆಲಸವನ್ನು ಅವರು ಕೂಡ ಮಾಡಿದರು. ಮತ್ತು ಏನಿವತ್ತು ಘಟನೆ ಆಗಿ 2 ದಿನ ಆಯಿತು. ಘಟನೆ ಸಂದರ್ಭದಲ್ಲಿ ಸಾಕಷ್ಟು ಜನ ಸ್ಟೇಷನ್ಗೆ ಹೋಗಿ ಬಂದರೂ ಕೂಡ ಇವತ್ತಿಗೂ ಕೂಡ ಯಾವ ಒಬ್ಬ ಪೊಲೀಸರು ಆ ದುಷ್ಕರ್ಮಿಗಳು ಅರೆಸ್ಟ್ ಮಾಡಿಲ್ಲ.
ಮತ್ತು ಏನಪ್ಪ ಅಂದ್ರೆ ಒಂದು ದೊಡ್ಡ ವಿಷಯ ಅಂದರೆ ಒಂದು ಏನೋ ಹಲ್ಲೆ ಮಾಡಿದಂಥ ವ್ಯಕ್ತಿಗಳಿಂದ ಮತ್ತೊಂದು ಕೇಸ್ ತೆಗೆದುಕೊಂಡು ಕೌಂಟ್ರ್ ಕೇಸ್ ಮಾಡಿರ್ತಾರೆ. ಕೌಂಟ್ರ್ ಕೇಸ್ ಮಾಡಿಕೊಂಡು ಈ ಹಲ್ಲೆ ಮಾಡಿದಂಥ ವ್ಯಕ್ತಿಗಳು ಇವತ್ತಿಗೂ ಕೂಡ ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ. ಹೀಗಾಗಿ ನಾವು ಖಂಡಿಸ್ತೇವೆ ಇದನ್ನು. ಖಂಡಿತವಾಗಲೂ ಈ ಯಾರು ದುಷ್ಕರ್ಮಿಗಳು ಹಲ್ಲೆ ಮಾಡಿರ್ತಾರೆ, ಹಲ್ಲೆ ಮಾಡಿದಂಥ ದುಷ್ಕರ್ಮಿಗಳನ್ನು ನೀವು ಬಂಧಿಸ್ಬೇಕು, ತಕ್ಷಣ ಬಂಧಿಸ್ಬೇಕು ಅಂತೇಳಿ ನಾವು ಆಗ್ರಹ ವ್ಯಕ್ತಪಡಿಸ್ತೇವೆ.